ಬೆಂಗಳೂರಲ್ಲಿ ರಾತ್ರಿ ಹಿಡಿದ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಿನ್ನೆ ರಾತ್ರಿ ಪೂರ್ತಿ ಮಳೆಯಾಗಿದೆ ಬೆಂಗಳೂರಿನಲ್ಲಿ. ಹಾಗಾಗಿ ಅರ್ಧಕರ್ಧ ಬೆಂಗಳೂರಿನ ಪರಿಸ್ಥಿತಿ ಹೇಳ್ತಿರದ್ದು. ಕಾರಣ ಬಹುತೇಕ ಕಡೆ ನೀರೋ ನೀರು ಅನ್ನುವಂತಹ ಪರಿಸ್ಥಿತಿ. ರಸ್ತೆಗಳ ಮೇಲೆ ನೀರು, ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಕೂಡ ಬಹುತೇಕ ಬಡಾವಣೆಗಳಲ್ಲಿ ಜನ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ನಿನ್ನೆ ಸುರಿದ ಮಳೆಗೆ ಮುಳುಗೋಗಿದೆ ಬೆಂಗಳೂರು. ವರುಣಾರ್ಭಟಕ್ಕೆ ಕೆರೆಯಂತಾಗ್ಬಿಟ್ಟಿದೆ ರಸ್ತೆಗಳು. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಎಲ್ಲೂ ಜಾಗ ಇಲ್ಲ. ಹಾಗಾಗಿ ಮಳೆ ಬಂದಾಗ ಆ ನೀರು ರಸ್ತೆ ಮೇಲೆ ಹರಿದು ಹೋಗುತ್ತೆ. ವೈಟ್ ಫೀಲ್ಡ್ ನಲ್ಲಿ ರಸ್ತೆಯಲ್ಲೇ ಭಾರಿ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡು ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿನಲ್ಲೇ ಪರದಾಡಿಕೊಂಡು ಮನೆ ಸೇರಿದ್ದಾರಂತೆ ಜನ. ಇದೇನೋ ಬ್ರ್ಯಾಂಡ್ ಬೆಂಗಳೂರ ಅಂತ ಪ್ರಯಾಣಿಕರು, ವಾಹನ ಸವಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಮಾತೆತ್ತಿದ್ರೆ ಹೇಳುವಂತಹ ಮಾತುಗಳು ಅದು ಇಂಪ್ಲಿಮೆಂಟ್ ಮಾಡುವಲ್ಲಿ ಕಂಪ್ಲೀಟ್ ಆಗಿ GBA ಫೇಲ್ಯೂರ್ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದೇ ಒಂದು ಮಳೆ, ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆಗೆ ವಾಸ್ತವ ಪರಿಸ್ಥಿತಿ ಹೇಗಿದೆ ನೋಡಿ. ಕಾರಣ ಇಷ್ಟೇ, ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಮನೆಗಳನ್ನು ಕಟ್ಬಿಟ್ರೆ ಮಳೆ ನೀರು ಹರಿದು ಹೋಗೋದಕ್ಕೆ ಜಾಗ ಬೇಕಲ್ಲ, ಜಾಗ ಇಲ್ಲ. ಹಾಗಾಗಿ ಆ ನೀರು ಏನ್ ಮಾಡ್ತಾ ಇದೆ ಅಂದ್ರೆ ರಸ್ತೆ ಮೇಲೆ ಹರಿದು ಹೋಗುತ್ತೆ. ತಗ್ಗು ಪ್ರದೇಶದ ಮನೆಗಳಿಗೆ ಆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗುತ್ತೆ. ಇಷ್ಟೆಲ್ಲ ಅವಾಂತರಗಳನ್ನ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅನಿವಾರ್ಯವಾಗಿ ಫೇಸ್ ಮಾಡಲೇಬೇಕಾಗಿದೆ. ಒಂದ್ ಕಡೆ ಉಳ್ಳವರು ಪ್ರಭಾವಿಗಳ ತಪ್ಪಿನಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳು, ಮತ್ತೊಂದು ಕಡೆ ಜನಸಾಮಾನ್ಯರು ಗೊತ್ತಿದ್ದು ಅತಿಕ್ರಮಣ ಮಾಡಿಕೊಂಡು ಎಲ್ಲ ಒಂದ್ ಸ್ವಲ್ಪ ಜಾಗ ಸಿಕ್ಕರೆ ಸಾಕಪ್ಪ ಮನೆ ಕಟ್ಕೊಂಡ್ಬಿಡೋಣ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ದೀರಿ. ಹಾಗಾಗಿ ಎಲ್ಲರ ತಪ್ಪಿನಿಂದಾಗಿ ಬೆಂಗಳೂರಿನ ವಾಸ್ತವ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಬಂದಿದೆ. ಒಂದು ಮಳೆ ಆದ್ರೆ ಅದನ್ನ ತಡೆದುಕೊಳ್ಳುವ ಕೆಪಾಸಿಟಿ ಬೆಂಗಳೂರಿಗಿಲ್ಲ. ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಅದನ್ನ ಅನುಭವಿಸಲೇಬೇಕು.